ಎಲ್ಲರಿಗೂ ನಮಸ್ಕಾರ. ಮುಂದಿನ 5 ವರ್ಷಗಳ ಶಿಕ್ಷಣದ ವಿಷನ್ ಪ್ರೈಮರಿ ಅಂಡ್ ಮಿಡಲ್ ಕ್ಲಾಸಸ್ಗೆ ಇದು ಅನ್ವಯವಾಗುತ್ತದೆ. ನಾವು ಇಂದು ಒಂದು ಮುಖ್ಯ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು. ನಮ್ಮ ಶಾಲೆಗಳು ಮಕ್ಕಳನ್ನು ಪರೀಕ್ಷೆಗೆ ತಯಾರಿಸುತ್ತಿದೆಯೋ ಅಥವಾ ಜೀವನಕ್ಕೆ ತಯಾರಿಸುತ್ತಿವೆಯೋ ಎಂಬ ಮುಖ್ಯ ಪ್ರಶ್ನೆಯನ್ನು ನಾವು ಪ್ರತಿಯೊಬ್ಬರು ಕೇಳಬೇಕಾಗುತ್ತೆ. ಇಂದಿನ ವಾಸ್ತವತೆ ಏನು ಅಂದರೆ, ಮಕ್ಕಳು ಶಾಲೆಗೆ ಬರುತ್ತಾರೆ, ಆದರೆ ಕಲಿಕೆಯ ಮಟ್ಟ ಕಡಿಮೆ ಇದೆ. ಶಿಕ್ಷಕರು ಬೋಧಿಸುತ್ತಾರೆ, ಆದರೆ ಮಕ್ಕಳು ಯೋಚಿಸುವುದಿಲ್ಲ, ಪರೀಕ್ಷೆಗೆ ಬರೆದು ಪಾಸ್ ಆಗುತ್ತಾರೆ. ಈ ಪದ್ಧತಿಯನ್ನು ಬದಲಾಯಿಸಲು ದೊಡ್ಡ ಬದಲಾವಣೆ ಬೇಡ, ಸಣ್ಣ ಬದಲಾವಣೆ ಉಪಾಧ್ಯಾಯರೇ ತರಗತಿಯಲ್ಲಿ ಮಾಡಬಹುದು. ಮುಂದಿನ 5 ವರ್ಷಗಳ ವಿಷನ್ ಏನು ಇರಬೇಕು ಅಂದರೆ, ಕಡಿಮೆ ಬೋಧನೆ, ಹೆಚ್ಚು ಕಲಿಕೆ. ಮೊದಲನೆಯದು ಮೂಲ ಕೌಶಲ್ಯಗಳ ತರಬೇತಿ. ಮಕ್ಕಳು ಓದಲು, ಅರ್ಥ ಮಾಡಿಕೊಳ್ಳಲು ಮತ್ತು ಸರಳ ಗಣಿತ ಮಾಡಲು ಚೆನ್ನಾಗಿ ಕಲಿಯಬೇಕು. 7 ವರ್ಷಗಳು ಇವುಗಳ ಬೇಸಿಕ್ ಅಂದ್ರೆ ಫೌಂಡೇಶನ್ಸ್ ಅಂತ ಹೇಳ್ತೀವಲ್ಲ, ಆ ಫೌಂಡೇಶನ್ ಸರಿಯಾಗಿ ಗಟ್ಟಿಯಾಗಿ ಹಾಕಿದರೆ ಮುಂದೆ ಅವರು ಕಲಿಯುವುದಕ್ಕೆ ಅನುಕೂಲವಾಗುತ್ತೆ. ಎರಡನೆಯದು ಯೋಚನಾ ಶಕ್ತಿಯನ್ನು ಬೆಳೆಸುವುದು. ಪ್ರಶ್ನೆಗಳ ಮೂಲಕ ಏಕೆ, ಹೇಗೆ, ಇನ್ನೇನು ಮಾಡಲು ಸಾಧ್ಯ ಎಂದು ಮಕ್ಕಳು ಕೇಳಬೇಕಾಗುತ್ತೆ. ಈ ಒಂದು ಪ್ರಶ್ನೆಗಳನ್ನು ಕೇಳುವುದು ಮಕ್ಕಳಿಗೆ ಕಲಿಸಿಕೊಡಬೇಕು. ಅದು ಸಾಮಾನ್ಯವಾಗಿ ಯಾವ ಮಕ್ಕಳು ಕಲಿಯುವುದಿಲ್ಲ ತಾವೇ ತಾವಾಗಿ, ಉಪಾಧ್ಯಾಯರು ಎನ್ಕರೇಜ್ಮೆಂಟ್ ಮಾಡಿ ಈ ರೀತಿ ಯೋಚನಾ ಶಕ್ತಿಯನ್ನು ಕಲಿಸಬೇಕು. ಮೂರನೆಯ ಸಣ್ಣ ಬದಲಾವಣೆ ಚಟುವಟಿಕೆ ಆಧಾರಿತ ಕಲಿಕೆ ಇರಬೇಕು. ಮಕ್ಕಳು ಸ್ವತಃ ಕೆಲಸ ಮಾಡಬೇಕು, ಅಂದರೆ ಓದಬೇಕು, ಬರೀಬೇಕು, ಚರ್ಚೆ ಮಾಡಬೇಕು, ಕಲಿಬೇಕು. ಶಿಕ್ಷಕರು ಕಡಿಮೆ ಮಾತನಾಡಬೇಕು, ಮಕ್ಕಳು ಹೆಚ್ಚು ಮಾತನಾಡಲು ತರಗತಿಗಳಲ್ಲಿ ಅವಕಾಶ ಮಾಡಿಕೊಡಬೇಕು. 4ನೆಯ ಸಣ್ಣ ಬದಲಾವಣೆ ಶಿಕ್ಷಕರ ಪಾತ್ರ. ಶಿಕ್ಷಕರು ಲೆಕ್ಚರರ್ ಅಲ್ಲ, ಡಿಕ್ಟೇಷನ್ ಕೊಡುವವರು ಅಲ್ಲ, ಬೋರ್ಡ್ ಮೇಲೆ ಬರೆದು ಬರ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಶಿಕ್ಷಕರು ಆಗಬಾರದು. ಅವರು ಮಾರ್ಗದರ್ಶಕರಾಗಿರಬೇಕು. ಮಕ್ಕಳು ಮಾಡುವ ಚಟುವಟಿಕೆಗಳ ಮಾರ್ಗದರ್ಶಕರಾಗಿ ಕಲಿಯಲು ಸಹಾಯ ಮಾಡಬೇಕು. ನಾವು ಇಂಗ್ಲಿಷ್ನಲ್ಲಿ ಮೆಂಟರ್ ಅಂತ ಹೇಳ್ತೀವಲ್ಲ, ಆ ಮೆಂಟರ್ ಕೆಲಸವನ್ನ ಮಾಡಬೇಕು. 5ನೆಯ ಮುಖ್ಯ ಬದಲಾವಣೆ ಸಹಪಾಠಿ ಕಲಿಕೆ. ಮಕ್ಕಳಿಗೆ ಕಲಿಸಿದಾಗ ಹೆಚ್ಚು ಕಲಿಯುತ್ತಾರೆ. ನಮ್ಮ ಶಾಲೆಗಳಲ್ಲಿ ಏನಾಗ್ತದೆ ಅಂದ್ರೆ, ಉಪಾಧ್ಯಾಯರು ಪಾಠ ಮಾಡ್ತಾರೆ, 40 ನಿಮಿಷ ಪೂರ್ತಿ ಕೇಳ್ತಾರೆ. ಒಂದು ದಿನದಲ್ಲಿ 6 ಪೀರಿಯಡ್ ಮಕ್ಕಳು ಚೆನ್ನಾಗಿ ಕೇಳಿ ಮನೆಗೆ ಹೋಗಿ ಅದನ್ನ ಬೈಹರ್ಟ್ ಮಾಡಿ ಕಲಿತು ಪರೀಕ್ಷೆ ಪಾಸ್ ಆಗ್ತಾರೆ. ಅದು ತಪ್ಪಿಸಬೇಕು. ಸಹಪಾಠಿ ಕಲಿಕೆ ಅಂದ್ರೆ ಕೋಆಪರೇಟಿವ್ ಲರ್ನಿಂಗ್ ಆಗಬೇಕು. ಮಕ್ಕಳೇ ಇನ್ನೊಬ್ಬ ಮಗುವಿಗೆ ಹೇಳ್ಕೊಡ್ಬೇಕು. ಇದಕ್ಕೆ ಗುಂಪು ಚಟುವಟಿಕೆ ಮಾಡಿ ಗುಂಪು ಚಟುವಟಿಕೆಯಲ್ಲಿ ಕಲಿಸಬಹುದು. ಹೆಚ್ಚಾಗಿ ಗಣಿತದ ಪಾಠಗಳನ್ನ ಈ ಒಂದು ಸಹಪಾಠಿಕೆ ಕಲಿಕೆಯಲ್ಲಿ ಮಾಡಿದರೆ ಮಕ್ಕಳಿಗೆ ತುಂಬಾ ಸಹಾಯವಾಗುತ್ತೆ. 6ನೆಯ ಬದಲಾವಣೆ 4 ಟೆಸ್ಟ್, 2 ಪರೀಕ್ಷೆಗಳನ್ನು ಬಿಟ್ಟು ನಿರಂತರ ಮೌಲ್ಯಮಾಪನ ಆಗಬೇಕು. ಪ್ರತಿನಿತ್ಯ ಪ್ರತಿ ತರಗತಿಯಲ್ಲಿ ಮೌಲ್ಯಮಾಪನ ಆಗಬೇಕು. ಮಕ್ಕಳು ಎಷ್ಟು ಕಲಿತಿದ್ದಾರೆ ಇಲ್ಲ ಅಂತಕ್ಕಂಥ ಒಂದು ಮಾಪನವನ್ನು ಉಪಾಧ್ಯಾಯರೇ ಮಾಡಬೇಕು. ಸಣ್ಣ ಸಣ್ಣ ಪರಿಶೀಲನೆಗಳನ್ನು ಮಾಡಬೇಕು. ಪರೀಕ್ಷೆಯ ಭಯ ತಪ್ಪಿಸಬೇಕು. ಅವರು ನಮ್ಮ ಪರಿಸರ, ನಮ್ಮ ತರಗತಿಯೇ ನಮಗೆ ಕಲಿಯುವ ಒಂದು
ಪುಸ್ತಕ ಅಂತಕ್ಕಂಥ ಒಂದು ಭರವಸೆ ಬರಬೇಕು. ಉಪಾಧ್ಯಾಯರು ನಮಗೆ ಸಹಾಯ ಮಾಡುವ ಒಬ್ಬ ಮೆಂಟರ್ ಅಂತಕ್ಕಂಥ, ಒಬ್ಬ ಸ್ನೇಹಿತರು ಅಂತಕ್ಕಂಥ ಒಂದು ನಂಬಿಕೆ ಬರಬೇಕು. ಇದೇ ಪರಿಸರದ ಬದಲಾವಣೆ. ಈ ಸುಧಾರಣೆಗಳನ್ನು ನೀವು ಜಾರಿಗೆ ತಂದಾಗ ಕೊನೆಯಲ್ಲಿ ಒಂದು ಮಾತು ಹೇಳಬೇಕು. ಪ್ರತಿ ಮಗು ಎಲ್ಲವನ್ನೂ ಕಲಿಯಬಲ್ಲದು. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಒಂದು ಸಣ್ಣ ಬದಲಾವಣೆ ಮಾಡಿ ಮಕ್ಕಳನ್ನು ಅವರೇ ಕಲಿಯುವ ಹಾಗೆ, ಸ್ವತಃ ಕಲಿಯುವ ಹಾಗೆ ಗುಂಪುಗಳಲ್ಲಿ ಕೆಲಸ ಮಾಡಿಸಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಎಲ್ಲರಿಗೂ ಧನ್ಯವಾದಗಳು. ಕ್ರೆಡಿಟ್ಸು, ಕಾನ್ಸೆಪ್ಟು, ಡಿಸೈನು, ಪ್ರೆಸೆಂಟೇಷನ್ನು ಬೈ CG ನಾಗರಾಜ, ಅಂದರೆ ನಾನು. ಹೆಲ್ಪ್ ತಗೊಂಡಿರೋದು ChatGPT ಇಂದ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.